ಇದು ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರ, ರಾಮನ ಮದುವೆ ಸಂಭ್ರಮ. ಮದುವೆ ಆದ ತಕ್ಷಣ ಇಲ್ಲಿ ಹೆಣ್ಣನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ ಮೇನೆಯಲ್ಲಿ. ನಂತರ ಇಲ್ಲೆಲ್ಲ ವನವಾಸಕ್ಕೆ ಹೋಗ್ತಾ ಇದ್ದಾರೆ. ಗುಹ ಅವರನ್ನು ನದಿ ದಾಟಿಸುತ್ತೆ. ರಾಮ ಲಕ್ಷ್ಮಣ ಸೀತೆ ಅವರನ್ನು ನದಿ ದಾಟಿಸ್ತಾ ಇರೋದು. ಅನಂತರ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗಿ ಆ ಒಂದು ಸೀತೆ ಯುದ್ಧ ಮಾಡಬೇಕಾದ್ರೆ ಸಮುದ್ರಕ್ಕೆ ಸೇತುವೆ ಕಟ್ತಾರೆ. ಈಗೇನು ರಾಮ ಸೇತು ಪ್ರಚಿತದಲ್ಲಿತ್ತು, ಧನುಷ್ ಕೋಟಿ ಅಂತ ಕರೀತಾರೆ. ಆ ಒಂದು ಪ್ರಸಂಗ ಇದು. ಇಲ್ಲಿ ನೋಡಿ ರಾಮ ಅಳಿಲು ಸಹ ಇದೆ ರಾಮನ ಕೈನಲ್ಲಿ. ಅಳಿಲು ಸೇವೆ ಮಾಡ್ತು ಅಂತ ಎಲ್ಲ ಕಪಿ ಸೈನ್ಯ ತಲೆ ಮೇಲೆ ಒತ್ತೆ ಆ ಬಂಡೆಕಲ್ಲುಗಳನ್ನು ಸೇತುವೆ ಕಟ್ತಾ ಇದ್ದಾರೆ. ಇದು ಬಜರಂಗ್ ಬಲಿ, ಬೃಹತ್ತಾಂಜನೇಯ ಯುದ್ಧ ಗೆದ್ದು ಸೀತಾ ರಾಮ ಲಕ್ಷ್ಮಣ ಆಂಜನೇಯ ಸಮೇತ ಪ್ರವೇಶ ಮಾಡ್ತಾ ಇದ್ದಾರೆ ಧರ್ಮರಥ. ಅನಂತರ ರಾಮ ಬಂದ ನಂತರ ಎಲ್ಲ ಇಡೀ ರಾಮರಾಜ್ಯ ಸ್ಥಾಪನೆ ಆಯಿತು. ನಾಡೆಲ್ಲ ಸುಭಿಕ್ಷವಾಯಿತು ಚೆನ್ನಾಗಿ ಅಂತ, ರಾಮರಾಜ್ಯ ಸ್ಥಾಪನೆ ಆಯಿತು ಅಂತ. ಈ ರೀತಿ ನಾವು ಈ ಥೀಮಲ್ಲಿ ಬೊಂಬೆಗಳನ್ನು ಜೋಡಿಸಿರ್ತೀವಿ. ಬನ್ನಿ ಎಲ್ಲರೂ ನಮ್ಮನೆ ಬೊಂಬೆ ಹಬ್ಬಕ್ಕೆ. ನಿಮ್ಮ ಮಕ್ಳುಗಳನ್ನ ಕರ್ಕೊಂಡು ಬರ್ರಿ, ಮಕ್ಳುಗಳಿಗೆ ತುಂಬ ಖುಷಿ ಕೊಡುತ್ತೆ. ಇವೆಲ್ಲ ನೋಡಿ, ಇವೆಲ್ಲ ಕೃಷಿ ಕಾರ್ಮಿಕರು ಕೆಲಸಕ್ಕೆ ಹೊರಟಿದ್ದಾರೆ ಅವ್ರವ್ರ ಕೆಲಸಕ್ಕೆ.